ಸರ್ ನಮಸ್ಕಾರ ಸರ್. ನಮಸ್ಕಾರ ಮಾದೇವಪ್ಪನವ್ರಿಗೆ. ಸರ್ ತಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಕುಮಾರ್ ಅಂತ. ಸರ್ ಉದ್ದೇಶ ತಮ್ಮದು? ನಾವು ಜನರಲ್ ಮ್ಯಾನೇಜರ್ ಆಗಿ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನಲ್ಲಿ ರಿಟೈರ್ ಆಗಿದ್ದೀನಿ. ಅದೇ ಕಾರ್ಪೊರೇಷನ್ ಬ್ಯಾಂಕ್. ಆಯ್ತು, ಹೌದು, ಕಾರ್ಪೊರೇಷನ್ ಬ್ಯಾಂಕ್ GM. ಹೌದು ಹೌದು. ವಾಸ ಬೆಂಗಳೂರು, ತೋಟ ಇರ್ತಕ್ಕಂಥದ್ದು. ನಮ್ಮ ಊರಲ್ಲಿ ಸುಮಾರು 3 ಜನ ಅಣ್ಣ ತಮ್ಮಳು. ಅಣ್ಣ ತಮ್ಮಗಳು. ಹೌದು. ಟೋಟಲ್ ಎಷ್ಟು ಎಕರೆ ಸರ್ ಜಮೀನು ಇರೋದು ಈ ಊರಲ್ಲಿ? ನಮ್ಮದು ಎಲ್ಲ ಸೇರಿದ್ರೆ ಒಂದು 18 ಎಕರೆ ಇದೆ ಆ್ಯಕ್ಚುಲಿ. ತೋಟ ಮಾಡಿರ್ತಕ್ಕಂಥದ್ದು. ಅಣ್ಣ ನಿಮ್ಮ ಹೆಸರು? ಪರಮೇಶ್ವರಪ್ಪ ಕೆ. ಬ್ರದರ್ ಅಲ್ಲ? ಬ್ರದರ್. ಸರ್ ತೋಟ ಮಾಡಿರೋದು 6 ಎಕರೆ ಇದೆ. ತೋಟ ಮಾಡಿದ 6 ಎಕರೆ ಇದೆ, ಒಟ್ಟು 18 ಎಕರೆ ಜಮೀನು. ಈಗ ಸಾಯಿಲ್ ಹೆಲ್ತ್, ಮಣ್ಣಿನ ಆರೋಗ್ಯ ಮತ್ತು ಈ ಮಾನವನ ಆರೋಗ್ಯ, ಹ್ಯೂಮನ್ ಹೆಲ್ತ್ ಬಗ್ಗೆ ಸಾಕಷ್ಟು ವಿಚಾರಗಳು ತಾವು ಈ ಬೇಸಿಕ್ ಭಾಳ ಚೆನ್ನಾಗಿ ಗೊತ್ತು. ಜೊತೆಗೆ ನೀವು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಫಸ್ಟ್ ರ್ಯಾಂಕ್ ಹೋಲ್ಡರು. ಜೊತೆಗೆ ನೀವು ಹುದ್ದೆ ಕೆಲಸ ಮಾಡಿದ ಮಾತ್ರ ಬ್ಯಾಂಕ್ ಸೆಕ್ಟ್ರಲ್ಲಿ. ದಯಮಾಡಿ ತಾವು ಈ ಸಾಯಿಲ್ ಹೆಲ್ತ್ ಬಗ್ಗೆ ಚುಟುಕಾಗಿ ಮತ್ತು ಹ್ಯೂಮನ್ ಹೆಲ್ತ್ ಬಗ್ಗೆ, ಸಾಯಿಲ್ ಹೆಲ್ತ್ಗೂ ಮತ್ತು ಹ್ಯೂಮನ್ ಹೆಲ್ತ್ಗೂ ಒಂದಿಟ್ಟು ಕಾರ್ಲೇಟ್ ಮಾಡಿ ವಿಚಾರಗಳನ್ನ ಸಮಾಜಕ್ಕೆ ಕೊಟ್ಟರೆ ನಿಮ್ಮಂಥ ವಿದ್ಯಾವಂತರು, ಬುದ್ಧಿವಂತರು ಒಂದಿಷ್ಟು ಬದಲಾವಣೆ ತರಲಿಕ್ಕೆ ಸಮಾಜದಲ್ಲಿ ಈ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, NGOs ಇರ್ಬೋದು, ಯಾವ ರೀತಿ ಬದಲಾವಣೆ ತರ್ಬೋದು ಸಾಯಿಲ್ ಹೆಲ್ತಿಂದ ಹ್ಯೂಮನ್ ಹೆಲ್ತ್ ಬಗ್ಗೆ, ಹ್ಯೂಮನ್ ಹೆಲ್ತ್ನ ಅಂತಕ್ಕಂಥದ್ರ ಬಗ್ಗೆ ಹೇಳಿ ಸರ್. ಅದೇ ಹೇಳ್ತೀನಿ. ಈಗ ನೋಡಿ, ನೀವು ಹೇಳ್ದಂಗೆ ನಾವು ಕೃಷಿ ಪದವಿಯಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡದಲ್ಲಿ ಓದಿದಾಗ ಫಸ್ಟ್ ರ್ಯಾಂಕ್ ಬಂದ್ವಿ. ನಾವೇ ಮುಂಚೆ ಆಸೆದಿದ್ದೆ ನಾವು ರೈತರ ಮಗ, ಒಳ್ಳೆ ಇದು ಮಾಡಬೇಕು, ಕೃಷಿನಲ್ಲೇ ಇದು ಮುಂದುವರಿಬೇಕು, ಅಥವಾ ಕೃಷಿ ಇಲಾಖೆ ಅಥವಾ ಕೃಷಿನಲ್ಲಿ ಮುಂದುವರಿಬೇಕಂತ ಇತ್ತು. ಆದರೆ ಏನಾಯಿತು ಅಂತಂದರೆ ಅದು ಬ್ಯಾಂಕ್ಗಳು ರಾಷ್ಟ್ರೀಕರಣ ಆದಾಗ ಒಳ್ಳೆ ಆಫರ್ ಬಂದಾಗ ಏನಾಯಿತು, ನಾನು ಫಸ್ಟ್ ರ್ಯಾಂಕ್ ಮಾಡೋದ್ರಿಂದ ಒಳ್ಳೆ ಆಫರ್ ಬಂದ ಬ್ಯಾಂಕ್ ಜಾಬಿಗೆ ಸೇರಿದೆ. ನಂದು ಆದಿನೇ ಬದಲಾವಣೆ ಆಯಿತು. ಅಟ್ಲೀಸ್ಟ್ ಈಗ ನನಗೆ ಏನು ಇಂಟ್ರೆಸ್ಟ್ ಇತ್ತಲ್ಲ ಜೀವನದಲ್ಲಿ, ರಿಟೈರ್ಮೆಂಟ್ ಆದಮೇಲೆ ನಮ್ಮ ತಮ್ಮವರಿಲ್ಲೆಲ್ಲ ಅಗ್ರಿಕಲ್ಚರ್ ಮಾಡ್ತಾರೆ, ಅವ್ರ ಜೊತೆ ಬಂದು ಹಿಂಗೆ ಟೈಮ್ ಕಳೆದು ಒಂದು ಮಾಡಿದರೆ ನೆಮ್ಮದಿ ಸಿಗುತ್ತೆ. ನೀವು ಹೇಳಿದಂಗೆ ಮೊದಲಿನ ಕ್ವಶನ್ಗೆ ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಮನುಷ್ಯರ ಆರೋಗ್ಯ, ಇದಕ್ಕೆ ನನಗೆ ತಿಳಿದಂಗೆ ಏನೂ ವ್ಯತ್ಯಾಸ ಇಲ್ಲ. ಇವತ್ತು ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ಮಣ್ಣಿನ ಆರೋಗ್ಯ ಹದಗೆಡುತ್ತಲ್ಲ, ಮನುಷ್ಯನ ಆರೋಗ್ಯ ಹದಗೆಡುತ್ತೆ. ಈಗ ಮಣ್ಣಿನ ಬಗ್ಗೆ ತಮಗೆ ಗೊತ್ತಿರತಕ್ಕಂಥ ಥಿಯರಿ ಗೊತ್ತಿದೆಯಲ್ಲ? ಹೌದೌದು, ಒಂದಿಷ್ಟು ಹೇಳಿ ಸರ್. ಮಣ್ಣಿನ ಆರೋಗ್ಯ ಅಂದರೆ ಹೌದು, ಅಲ್ಲಿ ಏನೇ ಹೇಳ್ತಿದ್ವಿ, ಜೈಲಮ್, ಇದ್ರ ಬಗ್ಗೆ ನೋಡಿ. ಸ್ವಲ್ಪ ಈಗ ನೋಡಿ, ಒಂದು ಯಾವುದೇ ಒಂದು ಪ್ಲ್ಯಾಂಟ್ ಆಯಿತು, ಒಂದು ಮರ ಆಯಿತು, ಇದಾಯ್ತು, ಅಲ್ಲಿ ಅದಕ್ಕೇನಾಗುತ್ತೆ, ಸೆಲ್ಸ್ ಅಂತ ಇರ್ತವೆಲ್ಲ. ಅವರ್ ಬಾಡಿ ಈಸ್ ಆಲ್ಸೋ ಮೇಡಪ್ ಆಫ್ ಸೆಲ್ಸ್. ಪ್ಲ್ಯಾಂಟ್ಸ್ ಆಲ್ಸೋ ಇಟ್ ಈಸ್ ಮೇಡಪ್ ಆಫ್ ಸೆಲ್ಸ್ ಓನ್ಲಿ. ಅವ ಸೆಲ್ಸ್ ಆರೋಗ್ಯದಿಂದ ಇರಬೇಕು, ಸೆಲ್ಸ್ಗೆ ಒಳ್ಳೆ ಆಕ್ಸಿಜನ್ ಸಿಗಬೇಕು. ಅಥವಾ ಸೆಲ್ಸ್ನಿಂದ ಒಂದು ಸಸಿಯಿಂದ ಒಂದು ಮರಗೆ, ಒಂದು ಭೂಮಿಯಿಂದ ಏನಾಗುತ್ತೆ ಅಂತಂದರೆ, ಒಂದು ನೀರನ್ನು ಎತ್ತಬೇಕು ಅಂತಂದರೆ ಝೈಲಮ್ ಅಂತ ಸೆಲ್ಸ್ ಇದೇ ಆಗುತ್ತೆ. ಆಮೇಲೆ ಫುಡ್, ಇದು ನ್ಯೂಟ್ರಿಯೆಂಟ್ಸು, ಫುಡ್ ಅದೆಲ್ಲ ಸಪ್ಲೈ ಮಾಡೋಕೆ ಒಂದು ಮರಕ್ಕೆ ಅಂತ ಅದು ಬದುಕಬೇಕು ಅಂದ್ರೆ ಅದಕ್ಕೂ ಫುಡ್ ಬೇಕು, ನ್ಯೂಟ್ರಿಯೆಂಟ್ಸು. ಅದು ಮಾಡೋಕ್ಕೆ ಫ್ಲೋಯಮ್ ಅಂತ ಸೆಲ್ಸ್ ಇರ್ತವೆ ಆ್ಯಕ್ಚುಲಿ, ಅದು ಎಲ್ಲ ಇರ್ತವೆ ಆ್ಯಕ್ಚುಲಿ. ಇವನ್ನು ಭೂಮಿಯಲ್ಲಿ ಮೈಕ್ರೋಫೋರ್ಸ್ ಅಂತ ಇರುತ್ತೆ, ಮ್ಯಾಕ್ರೋಫೋರ್ಸ್ ಅಂತ ಇರುತ್ತೆ. ಅದನ್ನು ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರೋದು ಆ ಟೈಪ್ ಆಫ್ ಫೋರ್ಸ್ ಮೇಲೆ. ಈಗ ಕಪ್ಪು ಮಣ್ಣು ಇತ್ತು ಅಂತಂದರೆ ಮೈಕ್ರೋಫೋರ್ಸ್ ಇರುತ್ತೆ, ಕೆಂಪು ಮಣ್ಣು ಅಥವಾ ಸಾಯಿಲ್, ಸ್ಯಾಂಡಿ ಸಾಯಿಲ್ ಇದ್ದರೆ ಮ್ಯಾಕ್ರೋಫೋರ್ಸ್ ಅಂತ ಇರುತ್ತೆ. ಅವಾಗ ಅದರಲ್ಲೂ ನಮ್ಮಲ್ಲಿ ನಾವು ಹೆಂಗೆ ಉಸಿರಾಡ್ತೀವಲ್ಲ, ಮಣ್ಣು ಅದೇ ಥರ ಉಸಿರಾಡ್ತಾ ಇರುತ್ತೆ. ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಮಣ್ಣಿಗೂ ಬ್ರೀದಿಂಗ್ ಬೇಕು, ರೆಸ್ಪಿರೇಷನ್ ಇರುತ್ತೆ. ನಾವು ಬದುಕಕ್ಕೆ ನೀರು ಬೇಕು, ಅದಕ್ಕೂ ಒಳ್ಳೆ ನೀರು ಬೇಕು. ನೀವೇನು ಗೊತ್ತಾ, ಸಲೈನ್ ವಾಟ್ರ್, ಭಾಳ ಸಲೈನ್ ವಾಟ್ರ್ ಇದು ಯಾವುದು ಬೆಳೆಯೋದಿಲ್ಲ ಆ್ಯಕ್ಚುಲಿ. ನಾವು ಏನಂತೀವಿ ಅಗ್ರಿಕಲ್ಚರ್ ಕಾರ್ಡ್ನಾಗಿದೆ ಅಂತೆ 1 to 7 ಈಸ್ ಅಸಿಡಿಕ್ ಸಾಯಿಲ್, 7 ಈಸ್ ಎ ನ್ಯೂಟ್ರಲ್, 7 and above to 14 ಆಲ್ಕಲೈನ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ನಿಮಗೇನಾಗುತ್ತೆ, ಇತ್ಲಾಗ ಪರ್ಟಿಕ್ಯುಲರ್ ಕ್ರಾಪ್ಗೆ ಒಂದೊಂದು ಥರದ ಸಾಯಿಲ್ ಕಂಡೀಷನ್ ಆಗ್ತೈತೆ. ಯಾವ ಬೆಳೆ ಬೆಳೆಯೋಕಂದ್ರೆ ಎಲ್ಲ ಇದರಲ್ಲಿ ನಾವು ಎಲ್ಲ ಬೆಳೆನೂ ಬೆಳೆಯೋಕ್ಕಾಗೋದಿಲ್ಲ. ಕಾಫಿ ಬೆಳಿಬೇಕು ಅಂತ ಸ್ವಲ್ಪ ಅಸಿಡಿಕ್ ಬೇಕು, ಅಡಿಕೆ ಬೆಳೆಯೋಕ್ಕಂತ ಒಂದು ಕಂಡೀಷನ್ ಬೇಕು, ಅಂಥ ಸಾಯಿಲ್ನಾಗೆ ನಾವು ಬೆಳಿಬೇಕಾಗುತ್ತೆ. ಯಾವುದೇ ಇರಲಿ ಅದು ಸಾಯಿಲ್, ಇದು ಮಣ್ಣಿನ ತಜ್ಞರಿಂದ ಮಾಡಿಸ್ಕೋಬೋದು ಅಂತ, ಯಾವ pH ಲೆವೆಲ್ ಎಷ್ಟಿದೆ ಅಂತಂದು. ಸೆಕೆಂಡ್ ಏನಾಗುತ್ತೆ ಅಂತಂದರೆ, ಮಣ್ಣಿನ ಆರೋಗ್ಯ ಕಾಪಾಡೋದು ಹೇಗೆ. ಈಗ ನಮ್ಮ ಆರೋಗ್ಯ, ಎಲ್ಲರ ಆರೋಗ್ಯ ಇಡೀ ದೇಶದಲ್ಲಿ, ಈ ಪ್ರಪಂಚದಲ್ಲೇ ಜನರ ಆರೋಗ್ಯ ಡಿಪೆಂಡ್ ಅಪಾನ್ ನೇಚರ್ ಅನ್ನಗೆ. ನಾವು ಹೆಂಗೆ ಇದು ನಮ್ಮ ದೇಹ ಹೆಂಗೆ ಪಂಚಭೂತಗಳನ್ನು ಮಾಡಿದಿಲ್ಲ, ಮಣ್ಣು, ನೀರು, ಗಾಳಿ, ಬೆಂಕಿ ಮತ್ತು ವಾಯು, ಇವು ಏನು ನಮ್ಮ ಇದರಿಂದ ಮಾಡಿದೆಲ್ಲ, ಅದೇ ಥರನ ಈ ಒಂದು ಸಾಯಿಲ್ಗೆ ಅಥವಾ ಒಂದು ಗಿಡಕ್ಕೆ ಏನಾಗುತ್ತೆ, ಒಳ್ಳೆ ಭೂಮಿ ಬೇಕು, ಒಳ್ಳೆ ನೀರು ಬೇಕು, ಒಳ್ಳೆ ಗಾಳಿ ಬೇಕು, ಒಳ್ಳೆ ಬೆಳಕು ಬೇಕು, ಒಳ್ಳೆ ನ್ಯೂಟ್ರಿಯೆಂಟ್ಸ್ ಅಂದರೆ ಸಾವಯವಕ. ಅದಕ್ಕೇನಾಗುತ್ತೆ, ನಾವು ಹೇಳ್ತೀವಿ ಸಸಾರಜನಕ, ಪೊಟ್ಯಾಷಿಯಮ್ಮು, ರಂಜಕ, ಆಮೇಲೆ ಅದ್ರ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಇರ್ತವೆ. ಎಲ್ಲ ನ್ಯೂಟ್ರಿಯೆಂಟ್ ಬೇಕು ನಮಗೆ. ಅದು ನಮ್ಮ ಬಾಡಿಗೆ ಏನಾಗುತ್ತೆ, ನಮಗೂ ನ್ಯೂಟ್ರಿಯೆಂಟ್ಸ್ ಬೇಕು, ಅದೇ ಥರ ಇದಕ್ಕೂ ನ್ಯೂಟ್ರಿಯೆಂಟ್ಸ್ ಬೇಕು.
ನಾವು ಅದಕ್ಕೆ ಹೇಳ್ತೀವಿ ನಮಗೆ ಬಾಡಿ ಸಾವಯವದಲ್ಲಿ ನೈಸರ್ಗಿಕವಾಗಿ ಸಿಗುತ್ತೆ ಸರ್. ಹೌದೌದು ನೈಸರ್ಗಿಕ ನೈಸರ್ಗಿಕ ಸಿಗುತ್ತೆ. ಈ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಹೊರಗಿನ ತಂದು ಹಾಕ್ತಾರೆ ಅಷ್ಟೇ. ಕೆಮಿಕಲ್ ಪಟ್ಟಿನ ಹೊರಗಿನ ತಂದಾಕ್ತಾರೆ. ಅದೇನಾಗುತ್ತೆ ಕೆಮಿಕಲ್ ಫರ್ಟಿಲೈಸರ್ ಅಂದ್ರೆ ಏನಾಗುತ್ತೆ, ನಾವು ಬಾಡಿಗೆ ನಾವು ಟ್ಯಾಬ್ಲೆಟ್ ತಗೊಂಡು ಜೀವನ ಮಾಡ್ತೀವಲ್ಲ, ಅದು ಟೆಂಪ್ರವರಿ, ಅದು ನಮ್ಮ ಆರೋಗ್ಯಕ್ಕೆ ಹಂಗಿರೋದು. ನಾವು ಕೆಮಿಕಲ್ ಫರ್ಟಿಲೈಸರ್ ಆದಷ್ಟು ಲಾಂಗ್ ರನ್ನಲ್ಲಿ ನಮ್ಮ ಭೂಮಿ ಎಲ್ಲ ಹಾಳಾಗುತ್ತೆ. ಈ ತೋಟಗಾರಿಕೆ ಬೆಳೆಯಲ್ಲಿ ಸೂಕ್ತನಾ ನಿಮ್ಮ ಪ್ರಕಾರ? ತೋಟಗಾರಿಕೆ ಬೆಳೆಯಲ್ಲಿ ರಾಸಾಯನಿಕ ರಸಗೊಬ್ಬರ ಉತ್ತಮನ? ನೆಸೆಸಿಟಿ ಇಲ್ಲ, ನನ್ನ ಬೇಕಾಗಲ್ಲ. ಬೇಕಾಗದೆ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಿ. ಮಣ್ಣಿನ ಜೈವಿಕ ಶಕ್ತಿ ಇದ್ರೆ ತೋಟದಲ್ಲಿ ಫಿಸಿಕಲ್ ಪ್ರಾಪರ್ಟಿ ಕೆಮಿಕಲ್ ಪ್ರಾಪರ್ಟಿ ಬದಲಾವಣೆ ಆಗಬೇಕು. ಅದು ಬದಲಾವಣೆ ಆಗ್ಬೇಕಂದ್ರೆ ನಾವು ಜೈವಿಕ ಇದಕ್ಕೆ ಹೋಗ್ಬೇಕಾಗುತ್ತೆ. ಗೊಬ್ಬರಗಳಿಗೆ, ಜೈವಿಕ ಕೃಷಿ ಹೋಗ್ಬೇಕಾಗುತ್ತೆ. ಜೈವಿಕ ಕೃಷಿ ಅದರಿಂದ ಎರೆಹುಳ. ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕೀಮ್ ತಗದಲ್ಲ ಸರ್, ಅದು ಜೈವಿಕ ಕೃಷಿ ಅಂತ. ಹೌದೌದು, ಜೈವಿಕ ಕೃಷಿ ಅಂತ. ಅದು ಅದೇನಂದ್ರೆ ರೈತರಿಗೆ ತಲುಪಬೇಕು. ಇವತ್ತು ನಾವು ನಮ್ಮೂರಾಗ ನೋಡಿ ಇಷ್ಟು ಜನ ಇದಾರಲ್ಲ, ಒಬ್ರು ಮಾಡ್ತಾ ಇಲ್ಲ, ಜೈವಿಕ ಕೃಷಿ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಅನುಭವ ಇಲ್ಲ ಅವ್ರಿಗೆ. ಏನಾಗಿದೆ, ಇದು ಸೀಮೆ ಗೊಬ್ಬರ ಅಂದ್ರೆ ಫರ್ಟಿಲೈಸರ್ ತಂದು ಹಾಕೋದು ಕೆಲಸ ಈಸಿ ಆಗ್ಬಿಡುತ್ತೆ ಆ್ಯಕ್ಚುಲಿ. ಇದಕ್ಕೆ ಏನೂ ಇಲ್ಲ, ಅದಕ್ಕೆ ನಾಲೆಡ್ಜ್ ಬೇಕು. ನಾಲೆಡ್ಜ್ಗೆ ಭಾಳ ಇದೆ ಆ್ಯಕ್ಚುಲಿ. ಇವತ್ತು ಎಷ್ಟೇ ಬೇರೆ ಅವನು ಎಂಥ ಇಂಜಿನಿಯರ್ ಆಗಲಿ ಏನೇ ಆಗಲಿ, ದೊಡ್ಡ ಎಜುಕೇಟೆಡ್ ಆಗಲಿ, ಅವ್ರಿಗೆ ಏನುತ್ತೆ ಕೆಮಿಕಲ್ ಫರ್ಟಿಲೈಸರ್ ತಂದು ಹಾಕ್ಬೇಕು ಅಂತ ಹೇಳ್ತಾರೆ. ಅಗ್ರಿಕಲ್ಚರಿಗೆ ಬಂದರೂ ಸತಿ ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಪೂರ್ಣ ಜ್ಞಾನ, ನಿಜವಾದ ಜ್ಞಾನ ಅಗ್ರಿಕಲ್ಚರ್ಗಿದೆ. ನಾವು ಜೈವಿಕ ಗೊಬ್ಬರ, ಜೈವಿಕ ಕೃಷಿ, ಆರ್ಗ್ಯಾನಿಕ್. ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರು ಬಂದ ಮೇಲೆ ಜೈವಿಕ ಕೃಷಿಗೆ ಒತ್ತು ಕೊಡ್ತಾ ಇದಾರೆ. ಇದನ್ನ ಸದ್ಬಳಕೆ ಆಗ್ತಾ ಇಲ್ಲ. ಅದು ಪ್ರಧಾನಿ ಇದಕ್ಕೆ ಬಹಳ ಒತ್ತು ಕೊಟ್ಟಿದ್ದಾರೆ. ಜೈವಿಕಕ್ಕೆ ಏನ್ ಬೇಕಾದೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇದು ಪರ್ಕುಲೇಟ್ ಆಗ್ಬೇಕಂತೆ ನಮಗೆ ಅಂತ ಕೃಷಿ ಇಲಾಖೆಯವರು NGO ಸೇರಿಸ್ಕೊಂಡು ಅದನ್ನೆಲ್ಲ ಮಾಡ್ಕೊಂಡು ಅದನ್ನ ನಾಲೆಡ್ಜ್ ಪರ್ಕುಲೇಟ್ ಮಾಡಂಗೆ ಆಗ್ಬೇಕು. ಅದು ನಾಲೆಡ್ಜ್ ಕನ್ಸರ್ನ್ಡ್ ಸರ್ಕಾರಗಳು ಮತ್ತೆ ಅದಂತ ಅಧಿಕಾರಿಗಳು ಸ್ವಲ್ಪ ಶ್ರಮ ವಹಿಸ್ಬೇಕು. ಇಷ್ಟೆಲ್ಲ ಮಾಡಿದ್ರೆ ರೈತನ ಮೇಲೆ ಎತ್ಬೋದಲ್ಲ ಸರ್? ಆರಾಮಾಗಿ ಎತ್ಬೋದು ಮೇಲೆ. ಜೊತೆಗೆ ಈ ಹಳ್ಳಿಯಿಂದಲೇ GDP ಅಂತಕ್ಕಂಥ ದೊಡ್ಡ ಮಟ್ಟಕ್ಕೆ ಬೆಳೀತದೆ. ಹೌದೌದು, ದೊಡ್ಡ ಮಟ್ಟಕ್ಕೆ ಬೆಳೆದೇ ಒಂದು ಅಗ್ರಿಕಲ್ಚರ್. ಈಗ ನೋಡಿ, ಪ್ಲಾಂಟೇಶನ್ ಇಂಡಸ್ಟ್ರಿ, ಅರೆಕಾನಟ್ ಇಂಡಸ್ಟ್ರಿ, ಪ್ಲಾಂಟೇಶನ್ ಇಂಡಸ್ಟ್ರಿ, ಕೊಕೊನಟ್, ಇದು ಕ್ಯಾಶು, ರಬ್ಬರ್, ಎಲ್ಲದೂ ಇದು ಪ್ರಪಂಚಕ್ಕೆ ನಾವು ಇಲ್ಲಿಂದ ಸರಬರಾಜು ಮಾಡಬಹುದಲ್ಲ? ಹೌದೌದು, ಏನು ಬೆಳೆದ್ರು ಕೂಡ ಹೌದು, ವಿಷಮುಕ್ತ ಆಹಾರ ಅಥವಾ ವಿಷಮುಕ್ತ ಯಾವುದೇ ಪದಾರ್ಥನು, ಸ್ಪೈಸಿಸ್ ಇಂದ ಹಿಡಿದು ಫುಡ್ ಇಂದ ಹಿಡಿದು ನಾವು ಜೈವಿಕ ಕೃಷಿ ಮಾಡೋದ್ರಿಂದ ಕಳಿಸ್ಬೋದೋ ಇಲ್ಲ ಪ್ರಪಂಚ ಕಳಿಸ್ಬೋದು. ಅದರಿಂದಲೇ ಈಗ ಏನಾಗಿದೆ ಅಂದ್ರೆ, ಈಗ ಈ ನಮ್ಮ ಆರೋಗ್ಯ ಮತ್ತು ನಮ್ಮ ದೇಶದ ಆರೋಗ್ಯ, ಪ್ರಪಂಚದ ಆರೋಗ್ಯನ ಬದಲಾವಣೆ ಮಾಡ್ಲಿಕ್ಕೆ ಇವತ್ತು ನಾವು ಯೋಗ ಯಾವ ರೀತಿ ಆತೋ, ಈ ರೀತಿ ಒಂದು ಕ್ರಾಂತಿ ಎಬ್ಸೋದು ಒಳ್ಳೆ ಉತ್ತಮ ಅಲ್ಲ ಸರ್? ಒಳ್ಳೆ ಉತ್ತಮ. ಈಗ ಗಾಳಿಯಿಂದ ಏನಾಗುತ್ತೆ, ಯೋಗ ನಮ್ದು ಬ್ರೀದಿಂಗ್ ಮಾಡಕ್ಕೆ ಈಗ ಮೋದಿ ಅವರು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಮಾಡಿದ್ದಾರೆ. ಇದಕ್ಕೂ ನಾವಿಂದ ಇಂಟರ್ನ್ಯಾಷನಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಡೇ ಅಂತ ಒಂದು ಮಾಡೋದು ಒಳ್ಳೇದು ಆಕ್ಚುಲಿ. ಒಳ್ಳೇದಲ್ಲ ಸರ್? ಹೌದು, ಇಂಟರ್ನ್ಯಾಷನಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಡೇ ಅಂತಾನೆ ಒಂದು ಡಿಕ್ಲೇರ್ ಮಾಡೋದು. ಹೌದು, ಜೈವಿಕ ಕೃಷಿಗೆ ಒತ್ತು ಕೊಡ್ತಕ್ಕಂಥದ್ದು, ಆ ಜೈವಿಕ ಕೃಷಿ ಮಾಡ್ತಕ್ಕಂಥ ರೈತರನ್ನ ಎನ್ಕರೇಜ್ ಮಾಡ್ತಕ್ಕಂಥದ್ದು. ಹೌದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಕೆಲವು ಕಂಪನಿಗಳು ಮಾತ್ರ ಸೀಮಿತ ಮಾಡ್ಕೊಂಡು ಮಾಡ್ತಾರೆ. ಹಂಗಾಗಬಾರ್ದು. ಪ್ರತಿಯೊಬ್ಬ ರೈತನ ಮನೆಯಲ್ಲಿಂದ ಸ್ಟಾರ್ಟ್ ಆಗಬೇಕಾದ ಜೈವಿಕ ಕೃಷಿ ಅನ್ನೋದು ಆಕ್ಚುಲಿ ಸಾಧ್ಯತೆ ಇದೆ ಆಕ್ಚುಲಿ. ಮಣ್ಣಿನ ಆರೋಗ್ಯದಿಂದ ಮನುಷ್ಯನ ಆರೋಗ್ಯ, ಹ್ಯೂಮನ್ ಹೆಲ್ತ್ ಅನ್ನೋದು ಬದಲಾವಣೆ ಆಗುತ್ತಾ ಇಲ್ವೋ? ಆಗುತ್ತೆ. ಇಲ್ಲ, ಆಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇದೇ ತರ ಮಾಡ್ಕೊಂತ ಹೋದ್ರೆ ಕ್ರಿಮಿನಾಶಕ, ಕಳೆನಾಶಕ, ಫಾರ್ ಎಕ್ಸಾಂಪಲ್ ಇನ್ಫರ್ಟಿಲಿಟಿ ಅನ್ನೋದು ಇನ್ಫರ್ಟಿಲಿಟಿ ಜಾಸ್ತಿ ಆಗುತ್ತೆ, ಆರೋಗ್ಯ ಹದಗೆಡುತ್ತೆ, ಕ್ಯಾನ್ಸರ್ ಜಾಸ್ತಿ ಆಗುತ್ತೆ, ಟ್ಯೂಮರ್ಸ್ ಜಾಸ್ತಿ ಆಗ್ತವೆ, ಆಲ್ ಟೈಪ್ ಆಫ್ ಅನ್ವಾಂಟೆಡ್ ಡಿಸೀಸಸ್ ಬರ್ತವೆ. ಈಗ ಏನಾಗಿದೆ, ಈಗ ನಾವೆಲ್ಲ ಆದ್ಮೇಲೆ ಇದು ಮತ್ತೆ ಹಳೆ ಸಿಸ್ಟಮಿಗೆ ಬಂದಿವಿ. ರಾಗಿ ತಿನ್ಬೇಕು, ಇದು ಜೋಳ ತಿನ್ಬೇಕು, ಸಿರಿಧಾನ್ಯಗಳು ತಿನ್ಬೇಕು. ಆಮೇಲೆ ಏನಾಗುತ್ತೆ, ವಿ ವಾಂಟ್ ಆರ್ಗ್ಯಾನಿಕ್ ಫುಡ್. ಇದೇನಾಗುತ್ತೆ, ಇದು ಕೆಮಿಕಲ್ ಫರ್ಟಿಲೈಸರ್ಸ್ ಆದರೆ 100 ರೂಪಾಯಿ ಕೆಜಿ ಇದ್ದರೆ ಆರ್ಗ್ಯಾನಿಕ್ ಫುಡ್ 250-300 ರೂಪಾಯಿ ಮಾರ್ತಾ ಇದ್ದಾರೆ. ಯಾಕೆ? ಈಗ ಏನಾದರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಭಾಳ ಈಸಿ, ಕಡಿಮೆ ಕಾಸ್ಟ್ ಆಗುತ್ತೆ ಆ್ಯಕ್ಚುಲಿ. ಆದರೆ ಏನಾಗುತ್ತೆ ಅಂದರೆ ಜನ ಮಾಡ್ತಾ ಇಲ್ಲ. ಈಸಿ ವೇ ಆಫ್ ಕಲ್ಟಿವೇಷನ್ಗೆ ಹೋಗ್ತಿದ್ದಾರೆ. ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡೋದು ಕಳಿಸ್ಬೇಕು ಅಗ್ರಿಕಲ್ಚರ್. ಇದ್ರ ಬಗ್ಗೆ ಒಂದಿಷ್ಟು ಫೋಟೋಸಿಂಥೆಸಿಸ್ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲನೇಷನ್. ಅಲ್ಲ, ಫೋಟೋಸಿಂಥೆಸಿಸ್ ಅಂದರೆ ನಮಗೆ ಏನಾಗುತ್ತೆ ಅಂದರೆ, ಬೆಳಕು ಬರಬೇಕು, ಸನ್ಲೈಟಿಂದ ಫೋಟೋಸಿಂಥೆಸಿಸ್ ಆಗ್ತದೆ. ಅದು ಅಬ್ಸಾರ್ಪ್ಷನ್ ಮಾಡಬೇಕು ಅಂತ. ಯಾವಾಗ ಅಬ್ಸಾರ್ಪ್ಷನ್ ಮಾಡುತ್ತೆ? ಗಿಡಕ್ಕೆ ಒಳ್ಳೆ ಶಕ್ತಿ ಇರಬೇಕು. ಅದನ್ನು ಫೋಟೋಸಿಂಥೆಸಿಸ್ ಮಾಡೋಕ್ಕೆ ಶಕ್ತಿ ಹೆಂಗೆ ಬರುತ್ತೆ? ನ್ಯೂಟ್ರಿಯೆಂಟ್ಸ್ ಬೇಕು. ನ್ಯೂಟ್ರಿಯೆಂಟ್ಸ್ ಅಂದರೆ ಜೈವಿಕವಾದಂಥ ನ್ಯೂಟ್ರಿಯೆಂಟ್ಸ್ ಬೇಕು ಅದಕ್ಕೆ. ಅದನ್ನ ಹಾಕ್ತಿಗೆ ಏನಾಗುತ್ತೆ, ನಾವು ಕೆಮಿಕಲ್ ಫರ್ಟಿಲೈಸರ್ ಇದ್ದರೆ ಅವೆಲ್ಲ ಸತ್ತೋಗಿರ್ತವೆ. ಅವಾಗ ಎಂತ ಫೋಟೋಸಿಂಥೆಸಿಸ್ ಸರಿ ಆಗೋದಿಲ್ಲ. ಹೌದು, ನೀವು ಹೇಳಿದಾಗೆ ಮಳೆ ಬಂದಾಗ ಏನಾಗುತ್ತೆ, ನಮ್ದು ನೈಟ್ರೋಜನ್, ನಮ್ಮ ಎನ್ವಿರಾನ್ಮೆಂಟ್ ನೈಟ್ರೋಜನ್ ತಕ್ಷಣ ಮಳೆ ಬಂದಾಗ ಏನಾಗುತ್ತೆ, ಭೂಮಿ ಬಂದು ಬಿದ್ದಾಗ 78% ಗಿಡಕ್ಕೆ ಸಿಗುತ್ತೆ. ಅದು ಅದು ಗಿಡ ಯೂರಿಯಾ ಬೇಕಾಗಲ್ಲ, ಯೂರಿಯಾ ಬೇಕಾಗೋದಿಲ್ಲ. ಯೂರಿಯಾದಲ್ಲಿ 46% ನೈಟ್ರೋಜನ್ ಇರುತ್ತೆ. ನಮಗೆ 78% ನೈಟ್ರೋಜನ್ ಇದರಿಂದಲೇ ಸಿಗುತ್ತೆ, ಎನ್ವಿರಾನ್ಮೆಂಟ್ ಸಿಗುತ್ತೆ. ನಾವೇನು ಮಾಡ್ತೀವಿ, ಅಡಿಷನಲ್ ಯೂರಿಯಾ ತರ್ತೀವಿ, ಮತ್ತೆ ಮರಕ್ಕೆ ಹಾಕ್ತೀವಿ. ಆಸೆ ಜನಗಳಿಗೆ, ನಾನು ಜಾಸ್ತಿ ಯೂರಿಯಾ ಹಾಕಿದ್ರೆ ಜಾಸ್ತಿ ಗ್ರೀನ್ ಆಗುತ್ತೆ, ಜಾಸ್ತಿ ಬೆಳೆ ಬರುತ್ತೆ, ಜಾಸ್ತಿ ಇಳು. ಅದು ಸುಳ್ಳು. ಅದು ಆಕ್ಚುಲಿ ನೀವು 1 ವರ್ಷ 2 ವರ್ಷ ತೆಗಿಬೋದು ನೀವು.
ಅದು 4 ವರ್ಷ ತೆಗಿಬೋದು, ಆಮೇಲೆ ಬರೋದಿಲ್ಲ. ಸೂರ್ಯನ ಶಕ್ತಿಯನ್ನ ಪ್ರತಿಯೊಂದು ತೋಟದಲ್ಲೂ ಕೂಡ ನಾವು ಹಿಡಿದಿಟ್ಕೊಬೇಕು. ಅಥವಾ ಈ ಫೋಟೋಸಿಂಥೆಸಿಸ್ ಚೆನ್ನಾಗಾದ್ರೆ ಈ ಏನಾಗುತ್ತೆ ಸರ್ ಅಂತಂದ್ರೆ ಈ ಯಾವುದು ಜೇನುನೊಣ ಚೆನ್ನಾಗಿ ಬರುತ್ತೆ, ಅವು ಜೇನುನೊಣ ಚೆನ್ನಾಗಿ ಬರ್ತವೆ, ಮತ್ತೆ ಪಾಲಿನೇಷನ್ ಪಾಲಿನೇಷನ್ ಚೆನ್ನಾಗಿ ಪಾಲಿನೇಷನ್ ಚೆನ್ನಾಗುತ್ತೆ. ಏನು ಗೊತ್ತಾ, ನೀವು ಯಾವಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಅದು ಒಂದು ಥರ ಸ್ಮೆಲ್ ಇರುತ್ತೆ ಒಳ್ಳೇದು. ಆರ್ಗ್ಯಾನಿಕ್ ಫಾರ್ಮಿಂಗ್ದು ಏನಾಗುತ್ತೆ ಅಂದರೆ ಜೈವಿಕದ್ದು ಮಾಡಿದಾಗ ಆ ಮಣ್ಣಿಗೂ ಒಂದು ಒಳ್ಳೆ ಸ್ಮೆಲ್ ಬಂದಿರುತ್ತೆ, ಪರಿಮಳ ಬಂದಿರುತ್ತೆ. ಆಮೇಲೆ ಒಂದು ಒಂಬಾಳೆ ಅಂತ ಹೇಳ್ತಾರೆ, ಅದಕ್ಕೂ ಒಂದು ಪರಿಮಳ ಇರುತ್ತೆ. ಆವಾಗ ಹನಿಬಿ ಅಟ್ರಾಕ್ಷನ್ ಆಗುತ್ತೆ. ಆವಾಗ ಎಂತ ಆಟೋಮೆಟಿಕ್ ಅಂದರೆ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಆದಾಗ ಈಗ ಪಾಲಿನೇಷನ್. ಇನ್ನೊಂದು ವಿಚಾರ ಸರ್, ಈಗ ನಮ್ಮ ಮಕ್ಕಳೇ ತಾನೇ ಇವತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ BSc MSc ಮಾಡ್ತಕ್ಕಂಥ ನಮ್ಮ ಮಕ್ಕಳೇ. ಹೌದು. ಅಲ್ಲಿ ಕಳಿಸ್ತಕ್ಕಂಥ ಪಾಠ ಏನಾಗಿದೆ